ಇಲ್ಲಿರುವವರು ಇಷ್ಟು ಮಳೆಯಾಗ ರೊಜ್ಜನ್ಯಾಗ ಕುಂತಾರಲ್ಲ, ಕುಂತವರು ಹಂತಕರಲ್ಲ, ಚಿಂತಕರದಾರ, ಅದಕ್ಕೆ ಕುಂತಾರೆ. ಯಾರ ಹಿಂಗೆ ಕೆಸರಿನ್ಯಾಗ ಕೂಡಂದ್ರೆ ಕುಂತೀರಿ ನೋಡೋಣ. ಯಾರು ಚಿಂತಕರು? ಎರಡು ಕಾಲ ಕೆಟ್ಟೈತಿ ಅಂತಾರಲ್ಲ, ಕಾಲ ಕೆಟ್ಟಿಲ್ಲ. ಇಷ್ಟು ಮಳೆಯಾಗ ಕೆಸರಿನ್ಯಾಗ ನಮಗೆ ಮ್ಯಾಲೆ ಕುಂದ್ರಿಸಿದವ್ರಿಗೆ ಇನ್ನೊಂದು ಸ್ವಲ್ಪ ಎತ್ತರ ಕುರ್ಚಿ ಹಾಕಿದ್ರೆ ಸಮಾಧಾನ ಆಗ್ತೈತೆ ಅಂತೀವಿ ನಾವು. ನೀವು ಕೆಳಗೆ ಕುಂತರೂ ಎಷ್ಟು ಸಮಾಧಾನ ಕುಂತಿರಲ್ಲ, ನಿಮಗಿಂತ ದೊಡ್ಡವ್ರು ಯಾರು ಅದಾರ? ಇದೇ ಶರಣ ತತ್ವ. ಕಾಲ ಕೆಟ್ಟಿಲ್ಲ, ಕಾಲ ಚಲೋ ಐತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಷ್ಟೆ. ಮತ್ತು ಇಲ್ಲಿ ಚಿಂತನೆ ಮಾಡುತ್ತಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಇಡೀ ಭಾರತೀಯ ತತ್ವಮೀಮಾಂಸೆ, ತತ್ವಜ್ಞಾನ, ಅಧ್ಯಾತ್ಮ ಅಂತ ನಾವೇನು ಕರಿತೇವೆ, ಭಾಳ ಜನ ಉಪನಿಷತ್ತುಗಳು ಬರೆದ್ರು, ಗೀತೆ ಬರೆದ್ರು, ವಚನಗಳು ಬರೆದ್ರು, ಅಭಂಗಗಳು ಬರೆದ್ರು. ಇಷ್ಟು ಬರೆದಾರಲ್ಲ, ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ? ಅದು ಅಷ್ಟು ತಿಳ್ಕೊಳ್ಳೋಕ್ಕೆ ನಮಗೆ ಆಯುಷ್ಯ ಭಾಳ ಸಣ್ಣದು. ಮತ್ತು ನೀವು ಅನ್ಬೋದು, ಇಷ್ಟು ಪುಸ್ತಕ ಬರೆದಾರಲ್ರಿ, ಎಷ್ಟು ವಚನಗಳು ಅಷ್ಟಂತಾರ, ಪುರಾಣ ಇಷ್ಟಂತಾರ, ಗೀತೆಯ ಶ್ಲೋಕಗಳಿಷ್ಟಂತ, ಏನಾರ ಹೇಳ್ಯಾರ ಅವರು? ಇಡೀ ಭಾರತೀಯ ಸಂತರು, ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ, ವಚನ, ಗೀತೆ, ಅಭಂಗ ಏನೇ ಇರಲಿ, ಅವರು ಮಾತಾಡಿದ್ದು ಮೂರ ವಿಷಯದ ಬಗ್ಗೆ. ಅವು ಎಷ್ಟರ ವಚನಗಳಿರಲಿ, ಎಷ್ಟರ ಅಭಂಗಗಳಿರಲಿ, ಎಷ್ಟರ ಶ್ಲೋಕಗಳಿರಲಿ, ಅವರು ಮಾತಾಡಿದ್ದು ಮೂರು ವಿಷಯ. ಒಂದು ದೇವ, ಇನ್ನೊಂದು ಜೀವ, ಇನ್ನೊಂದು ಜಗತ್ತು. ದೇವ, ಜೀವ, ಜಗತ್ತು, ಈ ಮೂರು ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ. ಕೆಲವರು ಇದು ಜಗತ್ತು ಸತ್ಯ ಅಂದರು, ಕೆಲವರು ಇದು ಸುಳ್ಳಂದರು, ಕೆಲವರು ಅಜ್ಞಾನದೊಳಗೆ ಖರೆ, ಜ್ಞಾನ ಆದಮೇಲೆ ಸುಳ್ಳಂದರು. ಕೆಲವು ಮಂದಿ ಇದು ಖರೆ ಅಂತಲೂ ಹೇಳೋಕ್ಕಾಗಲ್ಲ, ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಇರುವುದಿಲ್ಲ, ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ, ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ, ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ರೆ ಜಗತ್ತಿಗೆ. ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ, ಪ್ರಯಾಣ ಮಾಡೈತಿ. ಮತ್ತು ಈ ಜಗತ್ತಿಗೆ ಬರ್ಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ? ನಾವು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ. ಈ ಜಗತ್ತನ್ನು ನಿರ್ಮಿಸಿದವನು ದೇವನು, ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು. ಆದರೆ ದೇವನ ಇಚ್ಛೆ ಏನಿತ್ತು? ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ, ಜೀವಿಗಳನ್ನು ನಿರ್ಮಾಣ ಮಾಡಿದ, ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು. ಇವೆರಡನ್ನು ಸಂಧಿಸಿದಾತ ದೇವನು. ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ, ಜೀವಿಗಳು ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನೆಲ್ಲ, ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ. ಇದು ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ. ಇದು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ? ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ? ದೇವರು ಏನಂತ ಕಳಿಸ್ಯಾನ, ಯಾತಕ್ಕೆ ಕಳಿಸ್ಯಾನಂದ್ರೆ, ಈಗ ನೀವೊಂದು ಪಾತ್ರಗಿತ್ತಿ ಅಂತೀರಿ, ನಾನು ದುಂಬಿ ಅಂತೀರಲ್ಲ, ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರ್ತೈತಿ. ನೀವು ಹಂಗೆ ಸುಮ್ಮನೆ ಒಂದು ಕ್ಷಣ ಗಮನಿಸ್ರಿ, ಹೂವಿನಿಂದ ಹೂವಿಗೆ ದುಂಬಿ ಹಾರ್ತೈತಲ್ಲ, ಎಷ್ಟು ಹೂವಿನ ಮ್ಯಾಲೆ ಕುಂತು ಮಕರಂದ ಹಿರೈತದ. ಯಾವುದರ ಹೂವು ಕೆಡಿಸಿ ಮಕರಂದ ಹಿರೈತೆ ಅನ್ನೋದು. ಒಂದು ದುಂಬಿ ಹೆಂಗೆ ಹೂವಿನ ಮಕರಂದ ಹಿರೈತಿ ಅಂದ್ರೆ, ಹೂವು ಕೆಟ್ಟಿಲ್ಲ, ಮಕರಂದ ಹೀರುವುದು ಬಿಟ್ಟಿಲ್ಲ. ಹಂಗೆ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ,
ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು, ಹಾಗೆ ಈ ಜಗತ್ತಿನಲ್ಲಿ ಬದುಕು. ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ನಾವೆಲ್ಲ ಅಂತೀವಿ, ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು? ಬಹಳ ಮಂದಿ ಕೇಳ್ತಿರ್ತಾರೆ, ಇದು ಬದುಕಿನ ಉದ್ದೇಶ ಏನು? ಬಂದರೆ ಏನು ಮಾಡೋದು ಜಗತ್ತಿನೊಳಗೆ? ಅಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಐತೆ ಹೇಳು ಮನುಷ್ಯನಿಂದ? ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ? ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ? ಭೂಮಿಯನ್ನು ನಿರ್ಮಿಸಬಲ್ಲನೆ? ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ? ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ? ಬದುಕಿನ ಉದ್ದೇಶ ಏನು ಅಂದ್ರೆ, ಪರ್ಪಸ್ ಆಫ್ ದಿಸ್ ಲೈಫ್, ಬದುಕಿನ ಉದ್ದೇಶ, ನೀ ಇಲ್ಲಿ ಬಂದು ಏನೋ ನೀರು ತಯಾರು ಮಾಡಬೇಕಾಗಿಲ್ಲ, ಮಣ್ಣು ತಯಾರು ಮಾಡಬೇಕಾಗಿಲ್ಲ, ಬೆಳಕು ತಯಾರು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ದೇವರೆಲ್ಲ ಮಾಡಿಟ್ಟಾನಿಲ್ಲ. ನೀ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕಿ ಹೋಗಿಬಿಡು, ಇದೇ ಜೀವನದ ಉದ್ದೇಶ. ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ, ಇದು ಜೀವನದ ಉದ್ದೇಶ. ಜೀವನ, ಈ ಜಗತ್ತು, ಇದರ ಸಂಬಂಧ, ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ, ಹೇಗೆ ಬದುಕಬೇಕನ್ನೋದೇ ಚಿಂತನೆ. ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ, ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು, ಏನಿದ್ರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ, ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು. ಒಬ್ಬ ಹೆಣ್ಮಗಳು 12ನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು, ಆಕೆ ಹೆಸರು ಅಷ್ಟು ಚಂದ, ಮುಕ್ತಾಯಕ್ಕ. ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ. 3 ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಿಲ್ಲ. ಮನುಷ್ಯನಿಗೆ ಏನಿರಬೇಕು? ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರಬೇಕಾದ್ರೆ ಆನಂದ ಇರಬೇಕು ಮನುಷ್ಯ. ಮೊದಲನೇದ್ದು ಆನಂದ, 2ನೇದ್ದು ಐಶ್ವರ್ಯ, 3ನೇದ್ದು ಅರಿವು. ಆನಂದ ಇರಬೇಕು ಮೊದಲ. ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು. ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ?